ಟಿ ಮಂಜಣ್ಣವರು ನಮ್ಮ ಈ ಭಾಗದ ಲೀಡ್ರು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ 49 ತುಂಬಿದೆ. ಈ ಸಾರಿ ಬರ್ತಡೇ ಏನು ಮಾಡ್ಕೊಂಡು ಕೊಡ್ದು ಅಂತೇಳಿ ಸ್ವಲ್ಪ ಅದ್ದೂರಿ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡ್ಬೇಕಂತೇಳಿ ಇದ್ಕಿದ್ದಂಗೆ ನೆನ್ಕೊಂಡು ಇವತ್ತು ಎಲ್ಲ ನಮ್ಮ ಚೊಕ್ಕಳ್ಳಿ ಪಂಚಾಯತಿ ವತಿಯಿಂದ ಎಲ್ಲರೂ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದು ಒಂದು ಅದ್ದೂರಿಯಾಗಿ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಪಂಚಾಯತಿ ವತಿಯಿಂದ ಕೇಳಿಕೊಳ್ತೇವೆ. ಅದೇ ರೀತಿ ರಾಜಕೀಯವಾಗಿ ಮುಂದೆ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೆದು ಎಲ್ಲ ಜನಸೇವೆ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಎಂದು ನಾವು ಕೋರಿಕೊಳ್ಳುತ್ತೇವೆ. TAPMCಯಲ್ಲಿ ಅಧ್ಯಕ್ಷರಾಗಿ ಬಹಳ ಕೋವಿಡ್ ಟೈಮಲ್ಲಿ ಕೂಡ ಎಲ್ಲರನ್ನೂ ಕಾಪಾಡಿಗೆ ಬಂದು ಇವತ್ತು ಒಂದು ಹೆಸರು ಮಾಡಿದ್ದಾರೆ. ಆ ಬಿಲ್ಡಿಂಗೆಲ್ಲ ಆಗಬೇಕಾದ್ರೆ ಕಾರಣ LNT ಮಂಜಣ್ಣರೇ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ಲ ಕೇಳ್ಕೊಡ್ತಾ ಇದ್ದೇವೆ. ಏನು ಈ ದಿನ ನಮ್ಮ ಹೆಮ್ಮೆಯ ನಾಯಕರು, ಯುವ ನಾಯಕರು, ನೇರ ನಿಷ್ಠುರವಾದಿಗಳು, ಯಾರದೇ ಮುಖದಾಕ್ಷಿಣ್ಯ ಎಲ್ಲ, ಬಾಯಿಗೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ, ಯಾರು ಹಂಗಿಲ್ಲದೆ ಮಾತಾಡೋಂಥ ನಮ್ಮ ನೆಚ್ಚಿನ ನಾಯಕರಂಥ ಶ್ರೀಯುತ LNT ಮಂಜಣ್ಣವರ 49ನೇ ಹುಟ್ಟುಹಬ್ಬದ ಶುಭಾಶಯಗಳು ನಾವು ನಮ್ಮ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ. ಅವರು ಈ ಒಂದು ಭಾಗದಲ್ಲಿ ಒಂದು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರ ಶಾಸಕರಾದ ನಂತರ ಅನೇಕ ಕೆಲಸ ಕಾರ್ಯಗಳನ್ನ ನಮ್ಮ ಪ್ರತಿಯೊಂದು ಗ್ರಾಮಕ್ಕೂ ಹೇಳ್ಬೇಕಂದ್ರೆ ಒಂದೊಂದು ಗ್ರಾಮಕ್ಕೂ ಒಂದೊಂದು 50 ಲಕ್ಷಗಳಷ್ಟು ಅನುದಾನ ತಂದು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ವಿಶೇಷವಾಗಿ ಪಿಲ್ಗುಂಪಿಗೆ ಅತಿ ಹೆಚ್ಚು ಒಂದು ಅನುದಾನ ತಂದು ಕೊಟ್ಟಿದ್ದಾರೆ. ಮತ್ತು ಚೊಕ್ಕಳ್ಳಿ ಗ್ರಾಮಕ್ಕಾಗಿರ್ಬೋದು ಪ್ರತಿಯೊಂದು ಭಾಗಕ್ಕೂ ಅವರು ಅನುದಾನ ತರಿಸಿ MLA ಅವ್ರನ್ನ ಕೇಳಿ ಅವ್ರಿಗೆ ನಮಗೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳಿ ತುಂಬ ಅನುದಾನ ತಂದುಕೊಟ್ಟು ನಮ್ಮ ಈ ಒಂದು ಭಾಗನ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿಯಾಗಿ ದೊಡ್ಡೂರು ಗ್ರಾಮ ಪಂಚಾಯತ್ ಇರ್ಬೋದು ಅದನ್ನು ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ರಾಜಕೀಯವಾಗಿ ಉನ್ನತ ಅಂದರೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇದು ಅಲ್ಲ, ಇನ್ನು ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಏನಿವತ್ತು 49ನೇ ಹುಟ್ಟುಹಬ್ಬವನ್ನು LNT ಮಂಜಣ್ಣವರು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ತುಂಬ ಸಂಖ್ಯೆಯಲ್ಲಿ ಬಂದು ಅವರು ಮಾಡಿದಂಥ ಅಭಿವೃದ್ಧಿ, ಇವತ್ತು ದೊಡ್ಡದೂರು ಪಂಚಾಯತಿ ಇರ್ಬೋದು, ಚೊಕ್ಕಳ್ಳಿ ಪಂಚಾಯತಿ ಇರ್ಬೋದು, 2 ಪಂಚಾಯತಿ ಇವತ್ತು ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಚೊಕ್ಕಳ್ಳಿಗೆ ಒಂದು 2 ಕಿಲೋಮೀಟ್ರ್ ಉದ್ದ ಇರೋಂಥ ಒಂದು ರೋಡು, ಅದ್ರಿಗೆ ಅವರು ಬಂದು ನಮ್ಮೂರಲ್ಲಿ 30 ವರ್ಷದಿಂದ ಅದು ನೆಲಗುಂದಿ ಬಿದ್ದಿತ್ತು. ಅದನ್ನು ಇವತ್ತು ಬಂದು ಅವರು ಅವ್ರ ಮುಖಂಡತ್ವದಲ್ಲಿ ನಾನಿದ್ದೀನಿ, ನಾನು ಇದಕ್ಕೆ ರಸ್ತೆ ಮಾಡಿಸ್ಕೊಡಕ್ಕೆ ಬರ್ತೀನಿ ಅಂತೇಳ್ಬಿಟ್ಟು ಬಂದು ಅಲ್ಲಿ 2 ಕಿಲೋಮೀಟ್ರ್ ಆಗಷ್ಟು ರಸ್ತೆಯನ್ನು ಮಾಡಿದ್ದಾರೆ. ಇವತ್ತು ಗ್ರಾವೆಲ್ ರೋಡ್ ಆಗಿದೆ. ಇವತ್ತು MLA ಅವರು ಅನುದಾನದಲ್ಲಿ 15 ಲಕ್ಷ ನಮಗೆ ಹಣ ಕೊಡಿಸಿದ್ದಾರೆ. ಅದನ್ನು ಇವತ್ತು ಮುಂದಿನ ದಿನಗಳಲ್ಲಿ ನಾವು ಕಾಂಕ್ರೀಟ್ ಹಾಕ್ಸಿ ನಾವು ಅದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು LNT ಮಂಜಣ್ಣವರು ಮುಖಾಂತರ ಇವತ್ತು ನಮಗೆ ರೋಡ್ ಆಗ್ತಾಯಿದೆ. ನಮ್ಮಂಥ ಆ ಭಾಗದ ರೈತರಿಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ ನಾನು LNT ಮಂಜಣ್ಣವರು ಇನ್ನು ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕು, ಇನ್ನೂ ಮುಂದೆ ದೊಡ್ಡ ಸ್ಥಾನದಲ್ಲಿ ಮುಂದುವರಿಬೇಕಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀಯುತ ಶ್ರೀ LNT ಮಂಜಣ್ಣನವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಪಿಲ್ಗುಂಪೆ ಗ್ರಾಮದ ಪಂಚಾಯತಿ ಸದಸ್ಯನಾಗಿದ್ದು ಹಾಗೂ ನಮ್ಮ ಪಿಲ್ಗುಂಪೆ ಗ್ರಾಮದಲ್ಲಿ ಒಂದು 30 ಲಕ್ಷ ರೂಪಾಯಿ ಕಾಂಕ್ರೀಟು ರಸ್ತೆ ಕೊಟ್ಟವ್ರೆ ಹಾಗೂ 3 ಶಾಲಾ ಕೊಠಡಿಗಳನ್ನು ಕೊಟ್ಟವ್ರೆ. ಹೆಚ್ಚು ಕಡಿಮೆ ಒಂದೂವರೆ ಕೋಟಿಯಷ್ಟು ಅನುದಾನವನ್ನು ನಮ್ಮ ಪಿಲ್ಗುಂಪೆಗೆ ಐಮಾಸ್ಕ್ ಲೈಟ್ಗಳಾಗಿರ್ಬೋದು, ಗ್ರಾವಲ್ ರಸ್ತೆ ಆಗಿರ್ಬೋದು, ಇಡೀ ಊರಿಂದ ಹಿಡಿದು ಹೆಚ್ಚು ಕಡಿಮೆ 2-2.5 ಕಿಲೋಮೀಟ್ರ್ ಅಷ್ಟು ಗ್ರಾವಲ್ ರೋಡ್ ಮಾಡಿಕೊಟ್ಟವ್ರೆ. ಅವ್ರಿಗೆ ನಾವು ಆಭಾರಿಯಾಗಿರಬೇಕು. ಹಾಗೂ ಒಳ್ಳೆ ಕೆಲಸಗಳು ಸರ್, ಒಳ್ಳೆ ಕೆಲಸ ಅಭಿವೃದ್ಧಿ ಅಂದರೆ ಆ ಥರ ಆನೆಸ್ಟ್ ಪರ್ಸನ್ನು ಭಾರಿ ಪ್ರಾಂಪ್ಟಾಗಿ ಕೆಲಸ ಮಾಡಿಸ್ತಾವ್ರೆ. ಚೆನ್ನಾಗಿರಲಿ, ಇನ್ನೂ 100 ವರ್ಷ ಸುಖವಾಗಿ ಬಾಳಲಿ ಅಂತ ಹೇಳ್ಬಿಟ್ಟು ಶುಭಾಶಯಗಳನ್ನು ಕೋರುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.